ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕೊಂಕಣ ಕಿಚನ್. ನಾನು ರತ್ನ. ಇವತ್ತು ನಿಮಗೆ ನಾನೊಂದು ಸಿಹಿ ತಿಂಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಸ್ವೀಟು ಕಡಲೆಬೇಳೆಯಿಂದ ಮಾಡೋದು. ಇದಕ್ಕೆ ಕನ್ನಡದಲ್ಲಿ ಹೈಗ್ರೀವ ಅಂತ ಹೇಳಿ ಕರಿತೀವಿ, ಕೊಂಕಣಿಯಲ್ಲಿ ಚಣವಡಿ ಅಂತ ಹೇಳ್ತೀವಿ. ಈ ಸ್ವೀಟ್ ಮಾಡೋದು ತುಂಬಾ ಸುಲಭ. ನಾನು ನವರಾತ್ರಿ ಪ್ರಯುಕ್ತ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಕಡಾಯಿ ತಗೊಳ್ಳಿ. 1 ಕಪ್ ಕಡಲೆಬೇಳೆಯನ್ನು 6 ತಾಸು ನೆನೆಸ್ಬಿಟ್ಟು ಬೇಯಿಸ್ಕೊಂಡಿರೋ ಬೇಳೆ ಹಾಕ್ಕೊಳ್ಳಿ. ಈಗ 3/4 ಕಪ್ ಬೆಲ್ಲ ಹಾಕಿ. ಬೆಲ್ಲ ಕರಗೋ ತನಕ ಕೈ ಆಡಿಸ್ತಾ ಇರಬೇಕು. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ 3/4 ಕಪ್ಪು ಗಟ್ಟಿ ಕಾಯಿ ಹಾಲು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ರಿಂದ 15 ನಿಮಿಷದ ತನಕ ಬೇಯಿಸ್ಕೋಬೇಕು. ಈಗ ಇದು ಗಟ್ಟಿ ಆಗ್ತಾ ಇದೆ ಅಂದ ತಕ್ಷಣ ಸೌಟ್ನಿಂದ ಕೈ ಆಡಿಸ್ತಾ ಇರಿ, ಯಾಕಂದರೆ ತಳ ಹಿಡಿಬಾರ್ದು. ಇದಕ್ಕೆ ಈಗ ನೀವು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದು ಮನೇಲಿ ಮಾಡಿರೋಂಥ ತುಪ್ಪ. ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿಯಾಗಿದೆ. ಗಟ್ಟಿನೂ ಆಗಿ ಇದು ತಳನೂ ಬಿಟ್ಕೊಂಡಿದೆ. ಈ ಹದ ಬಂದಾಗ ಗ್ಯಾಸ್ನಿಂದ ಇಳಿಸ್ಕೊಳ್ಳಿ. ಈಗ ಇನ್ನೊಂದು ಕಡಾಯಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಿದ ನಂತರ 3 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಚೂರು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ದ್ರಾಕ್ಷಿ, 2 ಟೇಬಲ್ ಸ್ಪೂನ್ ಗೋಡಂಬಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಈಗ 4 ಲವಂಗ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ರೆಡಿಯಾಗಿರುವ ಹೂರಣಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಲಾಸ್ಟಿಗೆ ಇದಕ್ಕೆ 1/2 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ. ಫ್ರೆಂಡ್ಸ್, ಈಗ ಇದು ಸವಿಯಲಿಕ್ಕೆ ರೆಡಿ. ಹೈಗ್ರೀವ ಚಣವಡಿ ರೆಡಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.